ಮೋಟರ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ವಿಲ್ ಟೇಕ್ ಆಕ್ಷನ್. ಇದು ಪಬ್ಲಿಕ್ ಪ್ರಾಪರ್ಟಿ, ಟ್ಯಾಕ್ಸ್ ಪೇಯರ್ಸ್ ಮನಿ, ಜನಗಳ ಸ್ವತ್ತು. ಈ ತರ ಹಾಳಾಗಬಾರ್ದು. ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತೀವಿ ಸರ್? ನಾವು ಆಕ್ಷನ್ ತಗೋತೀವಿ. ಕಾನೂನು ಪ್ರಕಾರ ಯಾರು ಇನ್ವಾಲ್ವ್ ಆಗಿದೆ, ಏನ್ ತೊಂದರೆ ಆಗಿದೆ, ವಿಲ್ ಟೇಕ್ ಆಕ್ಷನ್ ಸ್ಟ್ರಿಕ್ಟ್ಲಿ ಇನ್ ಅಕೌಂಟ್ಸ್ ಇರ್ತ. ನಮ್ಮ ಲೋಕಾಯುಕ್ತ ಆಗದಲ್ಲಿ ಏನು ಹಾಕ್ಬೇಕು ಮಾಡ್ತೀವಿ ನಾವು. ಅಂದ್ರೆ ನಾವು ಬಂದಿದ್ದ ತಪ್ಪು ಅಂತ ನೀವು ನಮ್ಮ ಫೋಟೋ ಕೇಳೋದು. ನಾವು ಎಲ್ಲಿ ಬೇಕೋ ಹೋಗ್ಬೋದು. ಎಲ್ಲೆಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಅನ್ಯಾಯ ಮೋಸ ಆಗುತ್ತೋ ಎಲ್ಲ ಡಿಪಾರ್ಟ್ಮೆಂಟ್ ಹೋಗ್ತೀವಿ ನಾವು. ಇಲ್ಲ ಸಾರ್ವಜನಿಕರ ಬಂದು ಸರ್ ಈ ಗೋಡನ್ ಅಲ್ಲಿ ಈ ತರ ಆಗೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಾವು ಊಟ ಹೋಗೋ ಟೈಮಲ್ಲಿ ಮತ್ತೆ ಹೋಗ್ಬೇಕು ನಾವು ಅಲ್ಲಿಗೆ ಅಹವಾಲು ಕೇಳಕ್ಕೆ. ಇದು ಚೆಕ್ ಮಾಡೋಣ ಅಂತ ಬಂದಾಗ ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ನಮ್ಗೆ ಶಾಕಿಂಗ್, ಅಸ್ಟಾನಿಶ್ 48,000 ಬ್ಯಾಗ್ಸ್ ಇಲ್ಲಿ ಬಿದ್ದಿದೆ. ಎಲ್ಲ ಹುಳ ಹೊಡಿದೆ, ಪೌಡರ್ ಆಗ್ಬಿಟ್ಟಿದೆ. ನೀವು ನೋಡಿದ್ರಿ, ಪೌಡರ್ ಆಗ್ಬಿಟ್ಟಿದೆ. ಅವರು ನಮ್ಮವ್ರು ಹೇಳಿದ್ರೆ ನಮ್ಮ ಡಿಡಿಪಿ ಮೇಡಮ್ ಅವರು ಸಕೀನಾ ಮೇಡಮ್ ಡಿಡಿ ಅವರು ಸಾರ್ ತಿನ್ಬಹುದು, ಸಪ್ಲೈ ಮಾಡಬಹುದು ಅಂತಾರೆ. ನನಗಂತೂ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾನು ಅಲ್ಲಿಂದ ಬಂದಿದ್ದೀನಿ, ಬೇಸಿಕ್ ಗೊತ್ತಾಗುತ್ತೆ. ಆ ಒಳಗಡೆ ಇದೆಲ್ಲ ತಿಂದ್ಬಿಟ್ಟು ಜೋಳ ಒಳಗಡೆ ಮೇಲೆ ಮಾತ್ರ ಹೊಟ್ಟಿದೆ. ಇದನ್ನು ಕಳಿಸಿದ್ರೆ ತಿಂದ ಜನಗಳಿಗೆ ಅಪಾಯ. ಪ್ರಾಣಿಗಳು ತಿನ್ನಲ್ಲ, ನಾಯಿಗಳು ತಿನ್ನಲ್ಲ. ಇದನ್ನ ಜನಗಳಿಗೆ ಕಳಿಸ್ತೀವಿ ಅಂತ 48,000 ಮೂಟೆ ಬ್ಯಾಗ್ಸ್ ವೇಸ್ಟ್ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಬೈ ದಿ ಪಾರ್ಟೀಸ್. ಆಲ್ ದಿ ಅಥಾರಿಟೀಸ್ ರೆಸ್ಪಾನ್ಸಿಬಿಲಿಟಿ. ಅವ್ರೊಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. 6 ತಿಂಗಳ ಮೇಲೆ ಇರೋಲ್ಲ ಗೊತ್ತಿದ್ರು ಅವ್ರು ಹೇಳ್ಬೇಕು, ಇವ್ರು ಹೇಳ್ಬೇಕು, ಇಳ್ಬೇಕು ಅಂತೇಳಿ ಇನ್ಚಾರ್ಜ್ ವೇರ್ ಹೌಸ್ ಮ್ಯಾನೇಜರ್ ಹೇಳ್ತಾರೆ. ಎಫ್ಸಿ ಅವರು ಅವ್ರ ಸರ್ಟಿಫಿಕೇಟ್, ಫಿಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ಅವಮಾನ. ಇಲ್ಲಿ ನೋಡ್ದೇನೆ ನಾವು ನೋಡ್ತಾ ಇದೀವಿ. ಅವ್ರ ಸರ್ಟಿಫಿಕೇಟ್ ಅವ್ರು ಕೂತ್ಕೊಂಡೆ ಕೊಡ್ತಾರೆ ಸರ್ಟಿಫಿಕೇಟ್. ಹೆಂಗೆ ಆಫೀಸರ್ಸ್ಗಳು ಮಿಸ್ಯೂಸಿಂಗ್ ದೇರ್ ಪವರ್. ಪಬ್ಲಿಕ್ ತೊಂದರೆ ಆಗ್ತಾ ಇದ್ರು ನೋಡ್ತಾ ಇಲ್ಲ. ಇದ್ರ ಬಗ್ಗೆ ಮೇಲ್ ಅಧಿಕಾರಿಗಳು ಕಣ್ ತೆಗಿಬೇಕು, ಆಕ್ಷನ್ ತಗೋಬೇಕು ಇವ್ರ ಮೇಲೂ. ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ. 24,000 ಟನ್ ಕ್ವಿಂಟಾಲು ಜನಗಳಿಗೆ ತಿನ್ನುವಂತ ಆಹಾರನ ಈ ತರ ಬೂದಿ ಆಗ್ಬಿಟ್ಟು ಪೌಡರ್ ಆಗಿದೆ. ಇಂಥದ್ರ ಮೇಲೆ ಅವರು ನಮ್ಗೆ ಕ್ವಶನ್ ಕೇಳ್ತಾರೆ, ಸರ್ ಫೋಟೋ ಬೇಕು ಅಂತ. ನನಗೆ ಶಾಕಿಂಗ್. ಈ ಪ್ರೂಫ್ ಬೇಕು ಅಂತ ನಾನು ಬಂದಿದ್ದೀನಿ. ಸಮಾಜಕ್ಕೆಲ್ಲ ಗೊತ್ತಾಗಿದೆ. ನಿಮ್ ಪೇಪರ್ ಬಂದ ನಾಳೆ ಪೇಪರ್ ಬರುತ್ತೆ. ಅವ್ರು ಸಮಾಜ ನಾವು ಪ್ರೂಫ್ ಕೊಡ್ಬೇಕು ಅಂತಾರೆ. ಅಂದ್ರೆ ನಮ್ಮನ್ನು ಕ್ವಶನ್ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಾರ ಅವ್ರು. ಅವ್ರು ತಿನ್ನೋ ಇದರಲ್ಲಿ ಅನ್ಯಾಯದಲ್ಲಿ ನಾವ್ಯಾರು ಕೇಳಂಗಿಲ್ಲ ಅನ್ನೋ ಮಟ್ಟಕ್ಕಿದ್ದಾರೆ. ಇದು ಅಘೋರವಾದ ಒಂದು ಕನ್ಸರ್ನ್ ಮಿನಿಸ್ಟರ್ ಹ್ಯಾಸ್ ಟು ಅಪ್ಲೈ ಹಿಸ್ ಮೈಂಡ್ ಹಿಯರ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ದಿ ಆಫೀಸರ್ ಕನ್ಸರ್ನ್. ಇಲ್ಲಿಗೆ ವಿಸಿಟ್ ಮಾಡಿದ್ದು ರಿಪೋರ್ಟ್ ಕೊಡಕ್ಕೆ ಅವ್ರು ನೀವು ಪ್ರೆಸೆಂಟ್ ತೋರಿಸಿ, ಮಾದರ್ ತೋರಿಸಿ. ಯು ಕಾಂಟ್ ರಿಮೂವ್ ದಿ ಸ್ಮೆಲ್, ಯು ಕಾಂಟ್ ರಿಮೂವ್ ದಿ ಪೌಡರ್. ಆ ಒಳಗಡೆ ಜಾಸ್ತಿ ಡೋಂಟ್ ವೆರಿಫೈ. ಬಾಳ ತೆಗೆದು ಚೆಕ್ ಮಾಡಲ್ವಾ ಏನಾಗುತ್ತೆ ಅಂತ. ಕ್ಯಾನ್ ಯು ಸೆಂಡ್ ದಿಸ್ ಪೌಡರ್ ಟು ದಿ ಹಾವೇರಿ? ಮುಂದೆ ಹೋಗ್ಬೇಡಿ, ಒಂದು ನಿಮಿಷ. ನೀವು ರಿಸೀವ್ ಮಾಡಿದ್ದು ಸರ್ ಆಕ್ಚುಲಿ ವಿತಿನ್ 4 to 6 months ಅಲ್ಲಿ ಇಶ್ಯೂ ಮಾಡಬೇಕಾಗಿತ್ತು. ಸ್ಟಾರ್ಟ್ ಪ್ರೊಕ್ಯೂರ್ಡ್ ಆಗಿ ಆಲ್ರೆಡಿ 1 year ಆಯ್ತು ಸರ್. ನೀವು ಪ್ರೊಕ್ಯೂರ್ ಮಾಡಿದ ಮೇಲೆ ಇಂಟಿಮೇಟ್ ಮಾಡಿದ್ದೀರಾ? ಎಸ್ ಸರ್, ಇಂಟಿಮೇಷನ್ ಯಾರಿಗೆ ಸರ್? ನಾವು ಮಾರ್ಕೆಟಿಂಗ್ ಬೋರ್ಡ್ ಅವರಿಗೆ ಇಂಟಿಮೇಷನ್ ಮಾಡಿದ್ದೀವಿ ಸರ್. ನಮ್ಮ ಹೆಡ್ ಆಫೀಸ್ ಕಡೆಯಿಂದ ಕೂಡ ಇಂಟಿಮೇಷನ್ ಆಗಿದೆ. ಬಟ್ ಟೈಮ್ಲಿ ಕಮಿಷನರ್ ಕಡೆಯಿಂದ ಅಲಾಟ್ಮೆಂಟ್ ಅಲ್ಲಿ ನಮಗೆ ಯಾರೂ ಕೊಟ್ಟಿಲ್ಲ. ಯಾರು ಕಮಿಷನರ್? ಫುಡ್ ಕಮಿಷನರ್ ಕಡೆಯಿಂದ ಯಾರು ಫುಡ್ ಕಮಿಷನರ್ ಇಲ್ಲಾರಿದ್ದಾರೆ? ನಾನು ಮಾಡ್ತೀನಿ ಸರ್. ಇದು ಜಿಲ್ಲಾಡಳಿತ ಬರ್ಬೇಕು ಸರ್. I will take a steps to follow, ma. ನಾಟ್ ರೈಟಿಂಗ್ ಲೆಟರ್ಸ್ ಏನ್ ಫಾಲೋ ಅಪ್ ಮಾಡಿ ಮೋಟರ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ವಿಲ್ ಟೇಕ್ ಆಕ್ಷನ್. ಇದು ಪಬ್ಲಿಕ್ ಪ್ರಾಪರ್ಟಿ, ಟ್ಯಾಕ್ಸ್ ಪೇಯರ್ಸ್ ಮನಿ, ಜನಗಳ ಸ್ವತ್ತು. ಈ ತರ ಹಾಳಾಗಬಾರ್ದು. ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತೀವಿ ಸರ್? ನಾವು ಆಕ್ಷನ್ ತಗೋತೀವಿ. ಕಾನೂನು ಪ್ರಕಾರ ಯಾರು ಇನ್ವಾಲ್ವ್ ಆಗಿದೆ, ಏನ್ ತೊಂದರೆ ಆಗಿದೆ, ವಿಲ್ ಟೇಕ್ ಆಕ್ಷನ್ ಸ್ಟ್ರಿಕ್ಟ್ಲಿ ಇನ್ ಅಕೌಂಟ್ಸ್ ಇರ್ತ. ನಮ್ಮ ಲೋಕಾಯುಕ್ತ ಆಗದಲ್ಲಿ ಏನು ಹಾಕ್ಬೇಕು ಮಾಡ್ತೀವಿ ನಾವು. ಅಂದ್ರೆ ನಾವು ಬಂದಿದ್ದ ತಪ್ಪು ಅಂತ ನೀವು ನಮ್ಮ ಫೋಟೋ ಕೇಳೋದು. ನಾವು ಎಲ್ಲಿ ಬೇಕೋ ಹೋಗ್ಬೋದು. ಎಲ್ಲೆಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಅನ್ಯಾಯ ಮೋಸ ಆಗುತ್ತೋ ಎಲ್ಲ ಡಿಪಾರ್ಟ್ಮೆಂಟ್ ಹೋಗ್ತೀವಿ ನಾವು. ಇಲ್ಲ ಸಾರ್ವಜನಿಕರ ಬಂದು ಸರ್ ಈ ಗೋಡನ್ ಅಲ್ಲಿ ಈ ತರ ಆಗೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಾವು ಊಟ ಹೋಗೋ ಟೈಮಲ್ಲಿ
ಮತ್ತೆ ಹೋಗ್ಬೇಕು ನಾವು ಅಲ್ಲಿಗೆ ಅಹವಾಲು ಕೇಳಕ್ಕೆ. ಇದು ಚೆಕ್ ಮಾಡೋಣ ಅಂತ ಬಂದಾಗ ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ನಮ್ಗೆ ಶಾಕಿಂಗ್, ಅಸ್ಟಾನಿಶ್ 48,000 ಬ್ಯಾಗ್ಸ್ ಇಲ್ಲಿ ಬಿದ್ದಿದೆ. ಎಲ್ಲ ಹುಳ ಹೊಡಿದೆ, ಪೌಡರ್ ಆಗ್ಬಿಟ್ಟಿದೆ. ನೀವು ನೋಡಿದ್ರಿ, ಪೌಡರ್ ಆಗ್ಬಿಟ್ಟಿದೆ. ಅವರು ನಮ್ಮವ್ರು ಹೇಳಿದ್ರೆ ನಮ್ಮ DDP ಮೇಡಮ್ ಅವರು ಸಕೀನಾ ಮೇಡಮ್ DD ಅವರು ಸಾರ್ ತಿನ್ಬಹುದು, ಸಪ್ಲೈ ಮಾಡಬಹುದು ಅಂತಾರೆ. ನನಗಂತೂ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾನು ಅಲ್ಲಿಂದ ಬಂದಿದ್ದೀನಿ, ಬೇಸಿಕ್ ಗೊತ್ತಾಗುತ್ತೆ. ಆ ಒಳಗಡೆ ಇದೆಲ್ಲ ತಿಂದ್ಬಿಟ್ಟು ಜೋಳ ಒಳಗಡೆ ಮೇಲೆ ಮಾತ್ರ ಹೊಟ್ಟಿದೆ. ಇದನ್ನು ಕಳಿಸಿದ್ರೆ ತಿಂದ ಜನಗಳಿಗೆ ಅಪಾಯ. ಪ್ರಾಣಿಗಳು ತಿನ್ನಲ್ಲ, ನಾಯಿಗಳು ತಿನ್ನಲ್ಲ. ಇದನ್ನ ಜನಗಳಿಗೆ ಕಳಿಸ್ತೀವಿ ಅಂತ 48,000 ಮೂಟೆ ಬ್ಯಾಗ್ಸ್ ವೇಸ್ಟ್ ಬಿಕಾಸ್ ಆಫ್ ನೆಗ್ಲಿಜೆನ್ಸ್ ಬೈ ದಿ ಪಾರ್ಟೀಸ್, ಆಲ್ ದಿ ಅಥಾರಿಟೀಸ್. ರೆಸ್ಪಾನ್ಸಿಬಿಲಿಟಿ ಅವ್ರೊಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. 6 ತಿಂಗಳ ಮೇಲೆ ಇರೋ ಗೊತ್ತಿದ್ರು ಅವ್ರು ಹೇಳ್ಬೇಕು, ಇವ್ರು ಹೇಳ್ಬೇಕು, ಇಳ್ಬೇಕು ಅಂತೇಳಿ ಇನ್ಚಾರ್ಜ್ ವೇರ್ ಹೌಸ್ ಮ್ಯಾನೇಜರ್ ಹೇಳ್ತಾರೆ. FC ಅವರು ಅವ್ರ ಸರ್ಟಿಫಿಕೇಟ್, ಫಿಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ಅವಮಾನ. ಇಲ್ಲಿ ನೋಡ್ದೇನೆ ನಾವು ನೋಡ್ತಾ ಇದೀವಿ. ಅವ್ರ ಸರ್ಟಿಫಿಕೇಟ್ ಕೂತ್ಕೊಂಡೆ ಕೊಡ್ತಾರೆ ಸರ್ಟಿಫಿಕೇಟ್. ಹೆಂಗೆ ಆಫೀಸರ್ಸ್ಗಳು ಮಿಸ್ಯೂಸಿಂಗ್ ದೇರ್ ಪವರ್, ಪಬ್ಲಿಕ್ ತೊಂದರೆ ಆಗ್ತಾ ಇದ್ರು ನೋಡ್ತಾ ಇಲ್ಲ. ಇದ್ರ ಬಗ್ಗೆ ಮೇಲ್ ಅಧಿಕಾರಿಗಳು ಕಣ್ ತೆಗಿಬೇಕು, ಆಕ್ಷನ್ ತಗೋಬೇಕು. ಇವ್ರು ಎಲ್ಲರ ಮೇಲೂ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ. 24,000 ಟನ್ ಕ್ವಿಂಟಾಲು ಜನಗಳಿಗೆ ತಿನ್ನುವಂತ ಆಹಾರನ ಈ ತರ ಬೂದಿ ಆಗ್ಬಿಟ್ಟು ಪೌಡರ್ ಆಗಿದೆ. ಇಂಥದ್ರ ಮೇಲೆ ಅವರು ನಮ್ಗೆ ಕ್ವಶನ್ ಕೇಳ್ತಾರೆ, ಸರ್ ಫೋಟೋ ಬೇಕು ಅಂತ. ನನಗೆ ಶಾಕಿಂಗ್. ಈ ಪ್ರೂಫ್ ಬೇಕು ಅಂತ ನಾನು ಬಂದಿದ್ದೀನಿ. ಸಮಾಜಕ್ಕೆಲ್ಲ ಗೊತ್ತಾಗಿದೆ. ನಿಮ್ ಪೇಪರ್ ಬಂದ ನಾಳೆ ಪೇಪರ್ ಬರುತ್ತೆ. ಅವ್ರು ಸಮಾಜ ನಾವು ಪ್ರೂಫ್ ಕೊಡ್ಬೇಕು ಅಂತಾರೆ. ಅಂದ್ರೆ ನಮ್ಮನ್ನು ಕ್ವಶನ್ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಾರ ಅವ್ರು. ಅವ್ರು ತಿನ್ನೋ ಇದರಲ್ಲಿ ಅನ್ಯಾಯದಲ್ಲಿ ನಾವ್ಯಾರು ಕೇಳಂಗಿಲ್ಲ ಅನ್ನೋ ಮಟ್ಟಕ್ಕಿದ್ದಾರೆ. ಇದು ಅಘೋರವಾದ ಒಂದು ಇದು. ಕನ್ಸರ್ನ್ ಮಿನಿಸ್ಟರ್ ಹ್ಯಾಸ್ ಟು ಅಪ್ಲೈ ಹಿಸ್ ಮೈಂಡ್ ಹಿಯರ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ದಿ ಆಫೀಸರ್ ಕನ್ಸರ್ನ್. ಇಲ್ಲಿಗೆ ವಿಸಿಟ್ ಮಾಡಿದ್ದು ರಿಪೋರ್ಟ್ ಕೊಡಕ್ಕೆ ಅವ್ರು ನೀವು ಪ್ರೆಸೆಂಟ್ ತೋರಿಸಿ, ಮಾದರ್ ತೋರಿಸಿ. ಯು ಕಾಂಟ್ ರಿಮೂವ್ ದಿ ಸ್ಮೆಲ್, ಯು ಕಾಂಟ್ ರಿಮೂವ್ ದಿ ಪೌಡರ್. ಆ ಒಳಗಡೆ ಜಾಸ್ತಿ ಡೋಂಟ್ ವೆರಿಫೈ. ಬಾಗಿಲು ತೆಗೆದು ಚೆಕ್ ಮಾಡಲ್ವಾ ಏನಾಗುತ್ತೆ ಅಂತ. ಕ್ಯಾನ್ ಯು ಸೆಂಡ್ ದಿಸ್ ಪೌಡರ್ ಟು ದಿ ಹಾವೇರಿ? ಮುಂದೆ ಹೋಗ್ಬೇಡಿ, ಒಂದು ನಿಮಿಷ. ರಿಸೀವ್ ಮಾಡಿದ್ದು ಸರ್ ಆಕ್ಚುಲಿ ವಿತಿನ್ 4 to 6 months ಅಲ್ಲಿ ಇಶ್ಯೂ ಮಾಡಬೇಕಾಗಿತ್ತು ಸ್ಟಾರ್ಟ್ನ. ಪ್ರೊಕ್ಯೂರ್ಡ್ ಆಗಿ ಆಲ್ರೆಡಿ 1 year ಆಯ್ತು ಸರ್. ನೀವು ಪ್ರೊಕ್ಯೂರ್ ಮಾಡಿದ್ಮೇಲೆ ಇಂಟಿಮೇಟ್ ಮಾಡಿದ್ದೀರಾ? ಎಸ್ ಸರ್, ಇಂಟಿಮೇಷನ್ ಯಾರಿಗೆ? ಸರ್ ನಾವು ಮಾರ್ಕೆಟಿಂಗ್ ಬೋರ್ಡ್ವರೆಗೆ ಇಂಟಿಮೇಷನ್ ಮಾಡಿದ್ದೀವಿ ಸರ್. ನಮ್ಮ ಹೆಡ್ ಆಫೀಸ್ ಕಡೆಯಿಂದ ಕೂಡ ಇಂಟಿಮೇಷನ್ ಆಗಿದೆ. ಬಟ್ ಟೈಮ್ಲಿ ಕಮಿಷನರ್ ಕಡೆಯಿಂದ ಅಲಾಟ್ಮೆಂಟ್ ಅಲ್ಲಿ ನಮಗೆ ಯಾರೂ ಕೊಟ್ಟಿಲ್ಲ. ಯಾರು ಕಮಿಷನರ್? ಫುಡ್ ಕಮಿಷನರ್ ಕಡೆಯಿಂದ ಯಾರು ಫುಡ್ ಕಮಿಷನರ್ ಇಲ್ಲಾರಿದ್ದಾರೆ? ನಾನ್ ಮಾಡ್ತೀನಿ ಸರ್. ಇದು ಡೆಸ್ಕ್ ಬರ್ಬೇಕು ಸರ್. ಐ ವಿಲ್ ಟೇಕ್ ಅ ಸ್ಟೆಪ್ಸ್ ಟು ಫಾಲೋ ಮಾ. ಫಾಲೋ ಅಪ್ ಮಾಡ್ತೀವಿ ಸರ್. ಕೊಡಿ. ನಾಟ್ ರೈಟಿಂಗ್ ಲೆಟರ್ಸ್ ಏನ್ ಫಾಲೋ ಅಪ್ ಮಾಡಿದ್ದೀರಾ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.